ಮೊಬೈಲ್ ಗೇಮಿಂಗ್ ಚಟ ದುಬಾರಿ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ನಟಿ ಶಕೀಲಾ. ಖ್ಯಾತ ನಟಿ ಶಕೀಲಾ ಗಂಭೀರ ಆರೋಗ್ಯ ಸಮಸ್ಯೆಯಿಂದಾಗಿ ಇತ್ತೀಚೆಗೆ ಕುತ್ತಿಗೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಅತಿಯಾದ ಮೊಬೈಲ್ ಬಳಕೆಯೇ ಈ ಸಮಸ್ಯೆಗೆ ಮುಖ್ಯ ಕಾರಣವಾಗಿದೆ. ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗಿದ ನಂತರ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ತಮ್ಮ ಆರೋಗ್ಯ ಪರಿಸ್ಥಿತಿಯ ವಿವರಗಳನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಶಸ್ತ್ರಚಿಕಿತ್ಸೆಯ ನಂತರ ಅವರಿಗೆ ನೆಕ್ ಕಾಲರ್ ಬಳಸಲು ವೈದ್ಯರು ಸೂಚಿಸಿದ್ದಾರೆ. ವಿಡಿಯೋದಲ್ಲಿ ಅವರು ನೆಕ್ ಕಾಲರ್ ಧರಿಸಿ ಕಾಣಿಸಿಕೊಂಡಿದ್ದಾರೆ. ಹಾಸಿಗೆಯಲ್ಲಿ ಸತತವಾಗಿ ಒಂದು ಮಗ್ಗಲಿಗೆ ಮಲಗಿ ಮೊಬೈಲ್ ಗೇಮ್ ಆಡ್ತಿದ್ರು. ಇದರಿಂದ ಅವರ ಕುತ್ತಿಗೆಯ ಮುಖ್ಯ ನರಗಳಿಗೆ ತೊಂದರೆಯಾಯಿತು. ಪರಿಣಾಮವಾಗಿ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು. ಈ ಶಸ್ತ್ರಚಿಕಿತ್ಸೆಗೆ 3 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ತಮ್ಮ ವಿಡಿಯೋದಲ್ಲಿ ಶಕೀಲಾ ಸ್ವತಃ ಹಾಸ್ಯ ಚಟಾಕಿ ಆರಿಸಿದ್ದಾರೆ. ಹಾಸಿಗೆಯಿಂದ ಏಳಲು ಮತ್ತು ಆಹಾರ ಸೇವಿಸಲು ಸಹಾಯ ಬೇಕಾಗಿದೆ ಎಂದಿದ್ದಾರೆ. ನನಗೆ ಇತ್ತೀಚೆಗೆ ದೊಡ್ಡ ಶಸ್ತ್ರಚಿಕಿತ್ಸೆ ನಡೆದಿದೆ. ಫೋನ್ ತುಂಬಾ ಉಪಯುಕ್ತ ವಸ್ತುವಾಗಿದೆ, ಆದ್ರೆ ಅಗತ್ಯಕ್ಕಿಂತ ಹೆಚ್ಚು ಬಳಸಬೇಡಿ ಎಂದು ಶಕೀಲಾ ಎಚ್ಚರಿಸಿದ್ದಾರೆ. ನಾನು ಹಾಸಿಗೆಯಲ್ಲಿ ಮಲಗಿ 4 ಗಂಟೆ ಕಾಲ ಗೇಮ್ ಆಡ್ತಿದ್ದೆ. ಕಾಫಿ ಕುಡಿಯಲು ಮಾತ್ರ ಎದ್ದು ಬರುವೆ. ನಂತರ ಮತ್ತೆ ಗೇಮ್ ಆಡಲು ಶುರು ಮಾಡ್ತಿದ್ದೆ. ಆ ಬಳಿಕ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿದ್ದೆ. ತಪ್ಪಾದ ಭಂಗಿ ಮತ್ತು ಅತಿಯಾದ ಫೋನ್ ಬಳಕೆ ನರಗಳ ಮೇಲೆ ಪ್ರಭಾವ ಬೀರಿದೆ. ಇದು ನನ್ನನ್ನು ಶಸ್ತ್ರಚಿಕಿತ್ಸೆಯ ಕೊಠಡಿಗೆ ಕರೆದೊಯ್ಯಿತು ಎಂದು ಶಕೀಲಾ ವಿವರಿಸಿದ್ದಾರೆ. ಮಕ್ಕಳಿಗೆ ಫೋನ್ ನೀಡದಂತೆ ಹೆತ್ತವರಿಗೆ ಅವರು ಸಲಹೆ ನೀಡಿದ್ದಾರೆ. ಅಗತ್ಯ ಕೆಲಸಗಳಿಗೆ ಮಾತ್ರ ಫೋನ್ ಬಳಸಿ. ಅನಗತ್ಯ ವಿಡಿಯೋಗಳನ್ನ ನೋಡಬೇಡಿ. ಇಲ್ಲದಿದ್ರೆ 3 ಲಕ್ಷ ರೂಪಾಯಿ ಕಳೆದುಕೊಳ್ತೀರಿ. ಜೊತೆಗೆ ತಡೆಯಲಾಗದ ನೋವು ಅನುಭವಿಸಬೇಕಾಗುತ್ತದೆ ಎಂದು ಶಕೀಲಾ ಕಿವಿ ಮಾತು ಹೇಳಿದ್ದಾರೆ. ಆಂಧ್ರ ಪ್ರದೇಶದ ನೆಲ್ಲೂರು ಮೂಲದ ಶಕೀಲಾ ಕಿನ್ನಾರ ತುಂಬಿಗಳು ಸಿನಿಮಾ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿದ್ರು. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಬಹುದೊಡ್ಡ ಯಶಸ್ಸನ್ನ ಕಂಡಿತು. ಆ ಬಳಿಕ ಅವರು ಪ್ರಸಿದ್ಧ ನಟಿಯಾಗಿದ್ರು. ಕನ್ನಡ ಸೇರಿದಂತೆ ತಮಿಳು, ತೆಲುಗು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದ ಕೆಂಪ, ಶ್ರೀ, ಲವ್ ಯು ಆಲಿಯಾ ಮೊದಲಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ.